ಕಲ್ಪಬೋಧ ಓ ಮಹಾದೇವ ಕೋಟಿ ತೇಜ ಕಲ್ಪಬೋಧ ಮುನಿಯೋಗ ಬಾಲ ಕೃಪೆಯ ತೋರೈ ಮುನಿಯೋಗ ಬಾಲ ಕೃಪೆಯ ತೋರೈ ಗಿರಿಜಾವರ ಗಂಗಾಧರ ವರ ಗಿರಿಜಾವರ ಸೋಮ ಸೂರ್ಯ ನೇತ್ರ ಸಮಾಧಾನ ಮಾತ್ರ ಸೋಮ ಸೂರ್ಯ ನೇತ್ರ ಸಮಾಧಾನ ಮಾತ್ರ ಕಾಮವೈರಿಕಾಯ ನೀ ಕೃಪೆಯ ತೋರೈ ಕಾಮವೈರಿಕಾಯ ನೀ ಕೃಪೆಯ ತೋರೈ ಗಿರಿಜಾವರ ಗಂಗಾಧರ ವರ ಗಿರಿಜಾವರ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಏನಾದರೂ ಭಿಕ್ಷೆ ನೀಡು ಭದ್ರೆ. ಪೂಜ್ಯರೇ, ಆರ್ಯಪುತ್ರನಾಗಲಿ ಮೈದುನನಾಗಲಿ ಸಮೀಪದಲ್ಲಿಲ್ಲ. ಅವರೆಲ್ಲರೂ ಬಂದ ನಂತರ ನಾವೆಲ್ಲರೂ ಸೇರಿ ನಿಮ್ಮನ್ನು ಸತ್ಕರಿಸಲು ಸ್ವಲ್ಪ ಸಾವಕಾಶದಿಂದಿರಿ. ಎಂತಹ ರೂಪವತಿಗಳು! ಅಬ್ಬಾ ಅಬ್ಬಾ! ಏನಿ ಸ್ಥಳದ ವೈಖರಿ! ಪಾದವನಿಟ್ಟೊಡನೆ ಅಗ್ನಿಜ್ವಾಲೆ. ಬಲೆ ಮೆಚ್ಚಿದೆ ಸೌಮಿತ್ರಿ, ಮೆಚ್ಚಿದೆ ನಿನ್ನ ಜಾಣ್ಮೆಗೆ. ಈ ದಟ್ಟವಾದ ಅಡವಿಯಲ್ಲಿ ಕಟ್ಟುನಿಟ್ಟಾಗಿ ರಚಿಸಿರುವೆ ಸಪ್ತ ಋಷಿಗಳ ಅಗ್ನಿಯ ರೇಖೆಗಳನ್ನ. ಇರಲಿ, ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಇದು ಸ್ವೀಕರಿಸಿ ಪೂಜ್ಯರೇ. ಬಳಿಗೆ ಬಂದು ಭಿಕ್ಷೆ ನೀಡಬಾರದೆ ಭದ್ರೆ? ಸಾಧ್ಯವಿಲ್ಲ ಪೂಜ್ಯರೇ. ಮೈದುನನಾದ ಲಕ್ಷ್ಮಣನು ಸಪ್ತರ್ಷಿಗಳ ರೇಖೆಗಳನ್ನು ಬರೆದಿರುವನು. ಅದನ್ನು ದಾಟಿ ನಾನು ಮುಂದೆ ಬರುತ್ತಿಲ್ಲ. ತಾವೇ ಬಂದು ಈ ಭಿಕ್ಷೆಯನ್ನು ಸ್ವೀಕರಿಸಿ. ಏನು, ನಮ್ಮಂತಹ ಯತಿಗಳಿಗೂ ಸಪ್ತ ಋಷಿಗಳ ಅಗ್ನಿಯ ರೇಖೆಗಳೇ? ಬಹುದೂರದಿಂದ ಹಸಿದು ಬಂದ ನಾನು ನಿನ್ನ ಆಶ್ರಮದ ಬಳ್ಳಿಯಲ್ಲಿ ಅಶು ನೀಗಿದರೆ ನೀನು ಬ್ರಹ್ಮಹತ್ಯೆ ದೋಷಕ್ಕೆ ಗುರಿಯಾಗುವೆ. ಇನ್ನು ನಾನು ಹೊರಡುವೆನು. ಕೋಪಿಸಲಾಗದು, ಶಾಂತರಾಗಿ. ಇದು ನಿಮ್ಮಿಚ್ಛೆಯಂತೆ ಭಿಕ್ಷೆಯನ್ನು ನೀಡುವೆ, ಸ್ವೀಕರಿಸಿ. ಇನ್ನೂ ಮುಂದೆ ಬಾ, ಇನ್ನೂ ಮುಂದೆ ಬಾ, ಇನ್ನೂ ಮುಂದೆ ಬಾ. ನೋಡು ಸೀತಾ, ನೋಡು ನಾನು ಆರಂಭದನ್ನ. ಈ ದಶಕಂಡ ರಾವಣೇಂದ್ರನ ನಿಜ ಸ್ವರೂಪವನ್ನು ನೋಡು. ನನ್ನ ಅರಮನೆಗೆ ಹೋಗೋಣ. ಇದೋ ನೋಡು ಪೌಲಸ್ಯ ವಂಶ ಕಲಸಾಂಬದಿ ಚಂದ್ರನ ಜಾನಕಿ. ಇದೋ ನೋಡು ಪೌಲಸ್ಯ ವಂಶ ಕಲಸಾಂಬದಿ ಚಂದ್ರನ, ನೋಡು ದಾನವೇಂದ್ರನ. ಇದೋ ನೋಡು ಸುಪ್ರಚಂಡನ, ಇದೋ ನೋಡು ಸುಪ್ರಚಂಡನ.
ಹರಿರಾಯರ ಗಂಧನ ಈ ರಾವಣ ಸಾರ್ವಭೌಮನ ನೋಡೇ ಈ ತ್ರಿಲೋಕ ವಿಖ್ಯಾತ ಪರಾಕ್ರಮಿಯೊಳದ ರಾವಣೇಶ್ವರನ ಲಂಕಾಪಟ್ಟಣಕ್ಕೆ ಹೊರಡು. ಕೇಳು, ಇಂದ್ರಾದಿ ದೇವತೆಗಳೆಲ್ಲರೂ ನನ್ನ ಅಧೀನರು, ದೇವನಾರಿಯರೆಲ್ಲರೂ ನನ್ನ ಅರಮನೆಯ ಪರಿಚಾರಕರು. ಮನುಷ್ಯ ಮಾತ್ರದವರು ನನ್ನ ಹೆಸರನ್ನು ಕೇಳಿದೊಡನೆಯೇ ಗಡಗಡನೊಡಗುವುದು. ಹೀಗಿರುವಾಗ ರಾಜ್ಯಹೀನನಾಗಿ ಅರಣ್ಯಗಳಲ್ಲಿ ಕಂದಮೂಲಾದಿಗಳನ್ನು ತಂದು ಜೀವಿಸುತ್ತಿರುವ ಆ ನರನೋರ್ವನನ್ನು ಕಟ್ಟಿಕೊಂಡು ಏನು ಪ್ರಯೋಜನ? ನಿನ್ನ ರೂಪಿಗೂ ಗುಣಗಾಂಭೀರ್ಯಕ್ಕೂ ಸರಿ ಹೋಲುವಂತಹ ಈ ರಾವಣೇಶ್ವರನ್ನು ಸೇರಿದರೆ ನಿನಗೆ ಲೋಕೋತ್ತರವಾದ ಸುಖ ಉಂಟು. ಬಾ ಜಾನಕಿ, 3 ಲೋಕದ ಸಂಪತ್ತು ನಿನ್ನದಾಗುವುದು. ರಾಮಚಂದ್ರ, ನಿನ್ನ ಮಾತನ್ನು ಕೇಳಿದ ನಾನಿಂತಹ ವಿಪತ್ತಿಗೆ ಗುರಿಯಾದನಲ್ಲ ಸ್ವಾಮಿ. ಈ ದೂತನಾದರೂ ನನ್ನನ್ನು ಮೋಸದಿಂದ ಅಪಹರಿಸಿಕೊಂಡು ಹೋಗಲಿರುವನು. ಈ ಪಾಪಿಯಿಂದ ನಾನು ಪಾರಾಗುವ ಬಗೆಯಾದ್ರೆ ಹೇಗೆ? ಈ ಪರಾಕ್ರಮದ ದುರಂಧರನಾದ ನನ್ನನ್ನು ನಿನ್ನ ಪತಿಯು ಏನೋ ಮಾಡಲಾರ ಎಂದು ನೋಡು. ನಿನಗಾಗಿ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ಜಾಗೃತಿಯಾಗಿ ಹೊರಡು. ರಾಮಚಂದ್ರ, ದಶರಥ ಚಕ್ರವರ್ತಿಗಳೇ, ಮೈದನನಾದ ಲಕ್ಷ್ಮಣನೇ, ಎಲ್ಲಿರುವಿರಿ? ಬೇಗ ಬಂದು ನನ್ನನ್ನು ಕಾಪಾಡಿ. ಯಾರು? ನನ್ನ ಮಿತ್ರ ದಶರಥ ಮಹಾರಾಜನ ಪುತ್ರನಾದ ರಾಮಚಂದ್ರನ ಹೆಸರನ್ನು ಹೇಳಿ ದುಃಖಿಸುತ್ತಿರುವ ತಾವ್ಯಾರು ತಾಯಿ? ಅಯ್ಯ, ನಾನಾದರೂ ದಶರಥ ಮಹಾರಾಜನ ಸೊಸಿ, ಶ್ರೀರಾಮಚಂದ್ರನ ಧರ್ಮಪತ್ನಿಯು. ನನ್ನ ಕಾಂತನ ಇಲ್ಲದ ಸಮಯದಲ್ಲಿ ಈ ಘಾತುಕನಾದರೂ ಮೋಸದಿಂದ ಅಪಹರಿಸಿಕೊಂಡು ಹೋಗಲು ಯತ್ನಿಸುತ್ತಿರುವನು. ನನ್ನನ್ನು ಕಾಪಾಡು ಪಕ್ಷಿರಾಜ, ನನ್ನನ್ನು ಕಾಪಾಡು. ಹೆದರಬೇಡಿ ತಾಯಿ, ಹೆದರಬೇಡಿ. ನೀಚ, ಶ್ರೀರಾಮಚಂದ್ರನು ಇಲ್ಲದೆ ಇರುವ ಸಮಯದಲ್ಲಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಯಾರು ನೀನು? ಓಹೋ, ಮೋಸವಾಯಿತು. ಈತನು ದಶರಥ ಜಟಾಯು, ಭೂಪರಾಕ್ರಮಿ. ಇಲ್ಲಿಂದ ಉಪಾಯದಿಂದ ತಪ್ಪಿಸಿಕೊಂಡು ಹೋಗುವುದೇ ಒಳ್ಳೆಯದು. ಕೆಲವೋ, ನೀನು ಯಾರು? ವಿಚಾರಿಸಲು ಕಾರಣವೇನು? ಈಕೆಯು ನನ್ನ ಧರ್ಮಪತ್ನಿಯು. ಮುಚ್ಚಬಾಯಿ. ಧರ್ಮಪತ್ನಿಯಿಂದ ಸಂಬೋಧಿಸುವ ನಿನ್ನ ನಾಲಿಗೆ ಸೇದೆ ಹೋಗಲಾರದೆ. ಅಯ್ಯೋ, ನಾನು ಹೇಳಲಿಲ್ಲವೇ, ನಾನು ಶ್ರೀರಾಮಚಂದ್ರನ ಧರ್ಮಪತ್ನಿ ಎಂದು? ಈ ನೀಚನಿಂದ ನನ್ನನ್ನು ಕಾಪಾಡು, ನನ್ನನ್ನು ರಕ್ಷಿಸು ಪಕ್ಷಿರಾಜ. ಎಲ್ಲವೋ ನೀಚ, ನೀನು ಇಲ್ಲಿಂದ ಸುಮ್ಮನೆ ಹೋದರೆ ಸರಿ, ಇಲ್ಲದೆ ಹೋದರೆ ನಿನ್ನ ನೀಗಲ ನುಂಗಿ ಬಿಡುವನು. ಕೆಲವೋ ಮುದಿಹದ್ದೆ, ಅರಣ್ಯಗಳಲ್ಲಿ ಸತ್ತು ಬಿದ್ದಿರುವ ಜಲಚರಗಳನ್ನು ತಿಂದು ಜೀವಿಸುತ್ತಿರುವ ನೀನು ನನ್ನನ್ನು ಪ್ರತಿಭಟಿಸಬಲ್ಲೆಯಾ? ಹಾಗಾದರೆ ಯುದ್ಧಕ್ಕೆ ಸಿದ್ಧನಾಗು. ಮೊದಲು ನಮ್ಮ ಪ್ರಾಣದಲ್ಲಿ ತಿಳಿದುಕೊಂಡು ನಂತರ ಯುದ್ಧವನ್ನು ಮಾಡೋಣ. ಹಾಗಾದರೆ ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು ಹೇಳು. ಮೊದಲು ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದೆಂದು ಹೇಳು. ನನ್ನ ಪ್ರಾಣದ ನೆಲೆಯು ನನ್ನ ಎಡಗಾಲ ಉಂಗುಷ್ಟದಲ್ಲಿರುವುದು. ನಿನ್ನ ಪ್ರಾಣದ ನೆಲೆ? ನನ್ನ ಪ್ರಾಣದ ನೆಲೆ ಈ ನನ್ನ 2 ರೆಕ್ಕೆಗಳಲ್ಲಿರುವುದು. ಹಾಗಾದರೆ ಸಿದ್ಧನಾಗು. ಸಿದ್ಧನಾಗು. ಜಾನಕಿ, ನೋಡು ಇದು ಜಟಾವಿನ ಸ್ಥಿತಿಯನ್ನು. ಜಾಗೃತಿಯಾಗಿ ಹೊರಡು. ಅಯ್ಯೋ ಪಕ್ಷಿರಾಜ, ನನ್ನನ್ನು ಕಾಪಾಡಲು ಬಂದ ನಿನಗೂ ಇಂತಹ ದುಸ್ಥಿತಿ? ಅಯ್ಯ, ಈಗ ನನ್ನ ಸ್ವಾಮಿಗೆ ನನ್ನ ವಿಚಾರವನ್ನು ತಿಳಿಸುವ ಬಗ್ಗೆ ಆದರೆ ಹೇಗೆ? ಹೌದು, ನಾನು ಪತಿವ್ರತೆಯಾಗಿದ್ದ ಪಕ್ಷದಲ್ಲಿ ತ್ರಿಕರ್ಣ ಶುದ್ಧದಿಂದ ನನ್ನ ಸ್ವಾಮಿಯನ್ನು ಸೇವಿಸಿದ್ದೇ ನಿಜವಾಗಿದ್ದಲ್ಲಿ, ಪಕ್ಷಿರಾಜನೇ, ನನ್ನ ಸ್ವಾಮಿಗೆಲ್ಲ ವಿಚಾರವನ್ನು ತಿಳಿಸಿ ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ, ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ, ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಜಾನಕಿ,
ರಾಮಚಂದ್ರ. ಸಹೋದರ ಲಕ್ಷ್ಮಣ, ಅಗ್ರಜ, ಸೀತೆಯೋರ್ಗಳನ್ನೇ ಬಿಟ್ಟು ಬರಬಾರದೆಂದು ಹೇಳಿರಲಿಲ್ಲವೇ? ಏತಕ್ಕಾಗಿ ಬಂದೆ ಸಹೋದರ? ಅಣ್ಣ, ದೂರದಲ್ಲಿ ಯಾವುದೋ ಒಂದು ಆರ್ತಧ್ವನಿಯು ಕೇಳಿ ಬರಲು ಮಾತೆಯವರು ಭೀತರಾಗಿ ನಾನು ಎಷ್ಟು ಬೇಡವೆಂದು ಹೇಳಿದರು ಅದನ್ನು ಕೇಳದೆ ಅವಾಚ್ಯ ಶಬ್ದಗಳಿಂದ ನನ್ನನ್ನು ನಿಂದಿಸಿ ಇಲ್ಲಿಗೆ ಕಳುಹಿಸಿದರಣ್ಣ. ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ನಡೆ, ಜಾಗೃತಿಯಾಗಿ ಸೀತೆಯನ್ನು ನೋಡೋಣ. ವೈದೇಹಿ, ಸೀತಾ, ಅಮ್ಮ, ಜಾನಕಿ, ಜನನಿ, ಅಮ್ಮ, ಸೀತಾ, ಸಹೋದರ, ಸೀತೆಯು ಕಾಣುತ್ತಿಲ್ಲವಲ್ಲ? ಆ ಪಾರ್ಶ್ವದಲ್ಲೇನೋ ಇರುವಳೇನೋ ನೋಡಿ ಬಾ. ಹಾಗೆ ಆಗಲಣ್ಣ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಡೆ ರಾಮ ಕಾಣದಾದಳೆ. ಅಮ್ಮ, ಅಮ್ಮ, ಧರಣಿ ಜಾತೆ ಮಾತೆ ಸೀತೆ ಕಾಣದಾದಡೆ ರಾಮ ಕಾಣದಾದಳೆ. ಅಮ್ಮ, ಅಮ್ಮ ನಿಮ್ಮ ವಿರಹದಿಂದ ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮ. ಅಮ್ಮ, ಜನನಿ, ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಡೆ ರಾಮ ಕಾಣದಾದಡೆ. ಅಮ್ಮ, ಅಮ್ಮ, ಜನನಿ, ಜನನಿ, ಅಮ್ಮ. ಕಾಂಚನ ಮೃಗವ ಬಯಸಿದೆಯೇಕೆ ಅಮ್ಮ, ಅಮ್ಮ, ಕಾಂಚನ ಮೃಗವ ಬಯಸಿದೆಯೇಕೆ
ತೋರಲಿ ಮುಖವನು ನಾನು ನಿನ್ನೆಗೆ ತೋರಲಿ ಮುಖವನು ನಾನು ತರಣಿ ಜಾತೆ ಮಾತೆ ಸೀತೆ ಕಾಣದಾದಡೆ ರಾಮ ಅಣ್ಣ ಮಾತೆಯವರ ಸುಳಿವು ಅಲ್ಲಿಯೂ ಕಾಣುತ್ತಿಲ್ಲವಲ್ಲ ಅಣ್ಣ? ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವಿಲ್ಲದ ಸಮಯವನ್ನು ನೋಡಿ ಯಾರೋ ಜಾನಕಿನ ಅಪರಿಸುವಂತೆ ಕಾಣುತ್ತಿರುವುದು. ಏನು ಮಾಡುವುದು? ಎಲ್ಲಿ ಹುಡುಕಲಿ ನನ್ನ ಜಾನಕಿಯನ್ನು? ಎಲ್ಲಿ ಹುಡುಕಲಿ ನನ್ನ ವೈದೇಹಿಯನ್ನು? ಜಾನಕಿ ಅಮ್ಮ ಅಗ್ರಜ ಸೀತಾ ಅಮ್ಮ
ಚಿತ್ರಕೂಟ ಸಂಚಾರಿ ಅಯೋಧ್ಯ ಜಗಮನ ಅಯೋಧ್ಯ ಜಗಮನ ಹರ್ಷಧಾರಿ ಅಯೋಧ್ಯ ಜಗಮನ ಹರ್ಷಧಾರಿ ಲಕ್ಷ್ಮಣ, ಎಲ್ಲಿ ಹುಡುಕಲಿ ನನ್ನ ಜಾನಕಿಯನ್ನು, ಎಲ್ಲಿ ಹುಡುಕಲಿ ನನ್ನ ವೈದೇಹಿಯನ್ನು? ರಾಮಚಂದ್ರ, ಅಗ್ರಜ ಅಗ್ರಜ, ಸಹೋದರ, ಇಲ್ಲಿ ಯಾವುದೋ ಒಂದು ಪಕ್ಷಿಯು ಬಿದ್ದಿರುವಂತೆ ಕಾಣುತ್ತಿರುವುದು. ಇದೇ ಏನಾದರೂ ಮಾತೆಯವರನ್ನ ನುಂಗಿರಬಹುದೇ? ರಾಮಚಂದ್ರ, ತಡೆ ಲಕ್ಷ್ಮಣ, ಆತನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿರುವನು. ಸಮೀಪಕ್ಕೆ ಹೋಗಿ ಯಾರೆಂದು ವಿಚಾರಿಸೋಣ. ರಾಮಚಂದ್ರ, ಅಯ್ಯ ಅಯ್ಯ ಪಕ್ಷಿರಾಜ, ನೀನು ಯಾರು? ನಿನ್ನೀ ದುರಾವಸ್ಥೆಗೆ ಕಾರಣವೇನು? ಋಷಿಕುಮಾರರಂತೆ ಕಾಣುತ್ತಿರುವ ಧನುರ್ಧಾರಿಗಳಾದ ತಾವುಗಳಾದ ಆ ನಿರ್ಭಾಗ್ಯನಾದ ದಶರಥ ಶ್ರೀರಾಮಚಂದ್ರನು ನಾನು. ರಾಮಚಂದ್ರ, ನಾನು ನಿಮ್ಮ ತಂದೆಯ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ಆ ದಶಗಂಟ ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುವ ಸಮಯದಲ್ಲಿ ಅಡ್ಡಲಾಗಿ ಬಂದ ಕಾರಣ ಮೋಸದಿಂದ ನನ್ನ ಈ 2 ರೆಕ್ಕೆಗಳನ್ನು ಕತ್ತರಿಸಿ ಹಾಕಿದನು. ಆಗ ಸೀತಾಮಾತೆಯು ಈ ವರ್ತಮಾನವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ತನಕ ಪ್ರಾಣದಿಂದ ಇರು ಎಂದು ಆಶೀರ್ವದಿಸಿದರು. ನನಗೆ ಬೇಗ ಮೋಕ್ಷವನ್ನು ಕೊಡುತ್ತಂದೆ, ನನಗೆ ಬೇಗ ಮೋಕ್ಷವನ್ನು. ಹಾ ಜಟಾಯು, ನಮಗೆ ಸಹಾಯ ಮಾಡಲು ಒಂದು ಪ್ರಾಣ ಬಿಟ್ಟೆಯಾ? ಸಹೋದರ, ನೋಡಿದೀಯಾ, ನಮಗೆ ಸಹಾಯ ಮಾಡಲು ಬಂದ ಜಟಾಯು ಮರಣ ಹೊಂದಿದನು. ನಮ್ಮ ತಂದೆಯ ಮಿತ್ರನಾದ ಈತನ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ನಂತರ ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗೋಣ. ಹಾಗೆ ಆಗಲೇ ಅಗ್ರಜ.
ಲಕ್ಷ್ಮಣ, ಅಗ್ರಜ, ಎಲ್ಲಿ ಹುಡುಕಲಿ ನನ್ನ ಸೀತೆಯನ್ನು? ಎಲ್ಲಿ ಹುಡುಕಲಿ ನನ್ನ ಜಾನಕಿಯನ್ನು? ಏನು ಮಾಡಲಿ? ಎಲ್ಲರಸಲಿ? ಸೀತಾ, ಜಾನಕಿ ಕಂಡಿರೆ ತಾವರೆಯ ತಾವರೆಯ ಮತ್ತೆ ಕೋಗಿಲೆಯ ಕರುಳದಗಳಿರ ಕಂಡಿರ ಎನ್ನ ಸೀತೆಯ ಕಂಡಿರೆ ಇಲ್ಲ ಲಕ್ಷ್ಮಣ, ಇಲ್ಲ. ನಾವು 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂದಿರುಗಿದಾಗ ಪುರಜನರು, ಗುರು ವಶಿಷ್ಠರು, ಮಾತೆಯರು ರಾಮ ರಾಮ ಸೀತೆಯಲ್ಲಿ, ಜನಕಸುತೆಯಲ್ಲಿ ಎಂದು ಕೇಳಿದರೆ ಏನೆಂದು ಉತ್ತರಿಸಲಿ ಸಹೋದರ, ಏನೆಂದು ಉತ್ತರಿಸಲಿ? ಇಲ್ಲ ಲಕ್ಷ್ಮಣ, ಇಲ್ಲ. ಈ ಅಪಮಾನವನ್ನು ನಾನು ತಾಳಲಾರೆನು. ಆದುದರಿಂದ ಅಲ್ಲಿ ಕಾಣುತ್ತಿರುವ ಪರ್ವತವನ್ನೇರಿ ಅಲ್ಲಿಂದ ಉರುಳಿ ಬಿದ್ದು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ನಿಲ್ಲು ಅಗ್ರಜ, ನಿನ್ನನ್ನು ಕಳೆದುಕೊಂಡು ನಾನು ತಾನು ಹೇಗೆ ಜೀವಿಸಲಿ? ನಾನು ಸಹ ನಿನ್ನನ್ನೇ ಅನುಸರಿಸುವೆನು. ಆಂಜನೇಯ, ಆಂಜನೇಯ, ಒಡೆಯ ಸುಗ್ರೀವರಾಜ, ಬೇಗ ಬಾ, ಬೇಗ ಬಾ. ಯಾರು ಇವರು ಶಿವಕುಮಾರರು? ಕಬಂಧನ ದೇಹವನ್ನು ಪರ್ವತವನ್ನು ತಿಳಿದು ಭ್ರಾಂತಿಯಿಂದ ಹತ್ತುತ್ತಿರುವರು. ಬೇಡವನ್ನು ತಿಳಿ ಹೇಳಿ ಜಾಗ್ರತೆಗೆ ಕರೆದುಕೊಂಡು ಬಾ. ಬೇಗ ಹೊರಡು, ಬೇಗ ಹೊರಡು. ಆಗಲಿ ಒಡೆಯ. ಓಹೋ ಋಷಿಕುಮಾರರೇ, ಹತ್ತಬೇಡಿ, ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಹಿಂದಿರುಗಿ, ಹಿಂದಿರುಗಿ. ಏನು? ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೆ?
ಸಹೋದರ, ಗೂಡು ಬಾಣವನ್ನು ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುವೆ. ಸಹೋದರ, ಈ ಕಬಂಧನ ವಿಚಾರವನ್ನು ತಿಳಿಸಿದವರು ಯಾರಾಗಿರಬಹುದು? ಅದು ಅಲ್ಲದೆ ಈ ವನಪ್ರದೇಶವನ್ನು ಮೆಟ್ಟಿದ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಒಂದು ವಿಧವಾದ ಶಾಂತಿ ಸಮಾಧಾನವೂ ದೊರೆತಿರುವುದು. ಆದ್ದರಿಂದ ಸ್ವಲ್ಪ ಹೊತ್ತು ಇಲ್ಲಿಯೇ ವಿಶ್ರಮಿಸಿಕೊಂಡು ನಂತರ ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗೋಣ. ನೊಂದ ಬೆಂದ ಮನಸ್ಸಿಗೆ ಇಲ್ಲಿ ಸಮಾಧಾನ ಸಿಗುವುದಾದರೆ ಹಾಗೇ ಆಗಲಿ ಅಗ್ರಜ. ಆಹಾ, ನಳಿನ ದಳದಂತೆ ಹೊಳೆವ ಕಣ್ಗಳುಳ್ಳ 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 ಭಾನುಚಂದ್ರನು ಬೆರಗುಗೊಳಿಸಿರುವ ಭಾನುಚಂದ್ರನು ಬೆರಗುಗೊಳಿಸಿರುವ ವೀರಾಧಿ ವೀರರ ಶೂರಾದಿ ಶೂರರ ವೀರಾಧಿ ವೀರರ ಶೂರಾದಿ ಶೂರರ ವೀರಾಧಿ ವೀರ ಶೂರಾದಿ ಶೂರರ ಕಂಡು ಕಂಡು ನಾ ಬೆರಗುಗೊಂಡಿಹೆ ನಾನು ಕಂಡು ಕಂಡು ನಾ ಬೆರಗುಗೊಂಡಿಹೆ ನಾನು ಕಂಡೇ ದಿವ್ಯಮೂರ್ತಿಗಳ ಕಣ್ಣಾರ ಕಂಡೇ ದಿವ್ಯಮೂರ್ತಿಗಳ ಕಣ್ಣಾರ ಕಂಡೇ ದಿವ್ಯಮೂರ್ತಿಗಳ ಕಂಡೇ ಇವರು ಯಾರೋ ಮಹಾನುಭಾವರಂತೆ ಕಾಣುವುದು. ಇವರಿಂದ ಕಬಂಧನ ಶಾಪ ವಿಮೋಚನೆ ಆಯಿತು. ಹಾಗಾದರೆ ಇವರು ಯಾರಾಗಿರಬಹುದು? ವೇಷದಿಂದಲೂ ಪರಾಕ್ರಮದಿಂದಲೂ ನೋಡಿದರೆ ದೇವತೆಗಳಂತೆಯೂ, ವೇಷದಲ್ಲಿ ರಾಜಶ್ರೀಗಳಂತೆಯೂ ಕಾಣುವ ಇವರು ಈ ವ್ಯತೆಯಿಂದ ಸಂಚರಿಸಲು ಕಾರಣವೇನು? ಅಜಾನುಬಾಹುಗಳು, ಮಹಾಪರಾಕ್ರಮಿಗಳಾದ ಇವರು ಈ ಭೂಮಂಡಲಕ್ಕೆ ಅರಸರಾಗಲು ತಕ್ಕವರಂತೆ ಕಾಣುವರು. ಹಾಗಾದರೆ ಇವರು ಯಾರಾಗಿರಬಹುದು? ಸಹೋದರ, ಆತನನ್ನು ನೋಡಿದೆಯಾ? ಕಬಂಧನ ವಿಚಾರವನ್ನು ತಿಳಿಸಿದವನು ಈತನೇ ಆಗಿರಬಹುದು. ಇರಬಹುದು ಇರಬಹುದು. ಆತನ ಕಿವಿಗಳನ್ನು ನೋಡು, ಕರ್ಣಕುಂಡಲಗಳನ್ನು ನೋಡಿದೆಯಾ? ಕೋಟಿ ಸೂರ್ಯ ಪ್ರಕಾಶಮಾನಂತೆ ರಾರಾಜಿಸುತ್ತಿರುವುದಲ್ಲ. ಆಹಾ, ಏನಾಶ್ಚರ್ಯವಿದು! ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಸ್ವಾ
ಸಂತಸವ ತಾಳ್ದೆ ಇಂತಿವರ ನುಡಿಯ ಇವರ ನುಡಿಯ ಇಂತಿವರ ನುಡಿಯ ಇಂತಿವರ ನುಡಿಯ ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಎಮ್ಮಮ್ಮ ಮುಂದೊಂದು ನುಡಿ ನುಡಿಯ ಎಮ್ಮಮ್ಮ ಎಮ್ಮಮ್ಮ ಮುಂದೊಂದು ನುಡಿ ನುಡಿಯೇ ನುಡಿ ನಿಜದಿ ಸಮ್ಮತವಾಯ್ತು ತಿಳಿಯೇ ಎಮ್ಮಮ್ಮ ಮುಂದೊಂದು ನುಡಿ ನುಡಿಯೇ ನುಡಿ ನಿಜದಿ ಸಮ್ಮತವಾಯಿತು ತಿಳಿಯೇ ರಕ್ಷಿಸುವ ದೊರೆ ಬಂದ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ರಕ್ಷಿಸುವ ದೊರೆ ಬಂದ ಚಿಂತೆಯಿಲ್ಲ ಕೈಯ ಆನಂದ 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 ಧನ್ಯನಾದೆ ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ ಧನ್ಯನಾದೆನು ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ ಪೂರ್ವ ಪುಣ್ಯನಾದೆನು ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮಿ ವಿನೋದ ಲಕ್ಷ್ಮಿ ವಿನೋದ ಕರಿವರದ ವರದ
ಕರಿವರದ ಕರಿವರದ ಲಕ್ಷ್ಮೀ ವಿನೋದ 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 ಶ್ರೀಹರಿಯು ತಾನೇ ಪ್ರತ್ಯಕ್ಷನಾದ ಆಹಾ, ಧನ್ಯನಾದೆ ಧನ್ಯನಾದೆ. ಸಾಮಾನ್ಯರಿಗೆ ನನ್ನ ಕರ್ಣಕುಂಡಲಗಳು ಗೋಚರವಾಗುವುದಿಲ್ಲ, ಆದರೆ ಈತನಿಗೆ ಗೋಚರವಾದುವು ಎಂದರೆ ನನ್ನ ತಾಯಿಯು ಹೇಳಿದ್ದಳು, ಯಾರಿಗೆ ಈ ಕರ್ಣಕುಂಡಲಗಳು ಗೋಚರವಾಗುವವೋ ಆತನೇ ಮಹಾವಿಷ್ಣುವಿನ ಅವತಾರವು ನಿನ್ನ ಸ್ವಾಮಿಯು ಎಂದು ಹೇಳಿದ್ದಳು. ಆದ್ದರಿಂದ ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು. ಇವರು ಯಾರೆಂದು ವಿಚಾರಿಸೋಣ. ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯಮಾದ ನಾಮಧೇಯವನು ಪೇ ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯ ಮಾದ ನಾಮದೇವರು ಪೇಳಿ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈ ನಾವು ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈ ನಾವು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಂಬನೋ ಸಾರ್ವಭೌಮರೇ ಸಾರ್ವಭೌಮರೇ ನೀವು ಶಿರದಿ ಕ್ಷೀರವಲ್ಕಗಳೇಕೆ ಶ್ರಮದೊಳಿವನದಿ ಸಂಚರಿಸಲೇ ಈರೇಳು ವರುಷ ವನವಾಸವನನುಭವಿಸೆ ಈ ವೇಷದಿಂದಿರಲೆಮ್ಮ ಜನಕನಾಜೆ ಕೋಪಿರಲ್ಲಿಗೆ ಮುಂದೆ ಕೋಪಿರಲ್ಲಿಗೆ ಮುಂದೆ
ಪರಮಾತ್ಮರೆ ಪೇಳಿ ಕೋಪಿರೆಲ್ಲಿಗೆ ಮುಂದೆ ಪಾವನಾತ್ಮರೆ ಪೇಳಿ ಪರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ ಪತ್ನಿಯನ್ನು ಕದ್ದೊಯ್ದ ಪಾಪಿ ರಾವಣನೆಲ್ಲ ಪತ್ನಿಯನ್ನು ಕದ್ದೊಯ್ದ ಪತವರಿಯದಲ್ಲಿ ಅನಿತಾದೊಡೆ ಅನಿತಾದೊಡೆ ಆಭರಣಗಳಾರವಿವು ನೋಡಿರಯ್ಯ ಅನಿತಾದೊಡೆ ಆಭರಣಗಳಾರವಿವು ನೋಡಿರಯ್ಯ ಧ್ವನಿಯೊಲಿವೋಗಳು ಈ ಎಸೆದಲಿಲ್ಲಿ ಅಕಟ ಕಂಡೆನ ಸೀತೆಯಾಭರಣಗಳ ಅಕಟ ಕಂಡೆನ ಸೀತೆಯಾಭರಣಗಳ ಆಕಾರವೇ ಸೀತೆಯಾಕಾರವೇ ಮುಂದೆ ಬಂದಂತೆ ನಿಂತು ಸೀತೆಯಾಕಾರವೇ ಮುಂದೆ ಬಂದಂತೆ ಅಯ್ಯ ಯಾರಾದೊಡೆ ಎಮ್ಮ ಪ್ರಾಣ ನೀನು ಬೇರೆಲ್ಲ ವಾಯುನಂದನನು ನಾನು ರಾಜಸೈ ಪರಮ ಭಕ್ತ ನೀನು ಶ್ರೀರಾಮದೂತ ಹನುಮಂತ ನಾನು ಹೋ ಹೋ ರಾಘವ ದಾಸರಥಿ ಪಾಹಿಮಾಂ ಪಾಹಿಂ ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು. ದೇವತಾ ದರ್ಶನಕ್ಕೂ ಗುರು ಹಿರಿಯರ ಮಂದಿರಕ್ಕೂ ರಿಕ್ತ ಹಸ್ತದಿಂದ ಹೋಗಬಾರದೆಂಬುದು ಸ್ತುತಿ ಸಂಗತ. ಆದ್ದರಿಂದ ಇಲ್ಲಿ ಸಿಗುವ ಫಲಪುಷ್ಪಾದಿಗಳಿಂದ ಇವರಿಗೆ ಸತ್ಕರಿಸಿ ಧನ್ಯನಾಗುವೆನು.
ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ ನಾನಂದುವೆ ಕೊರು ದೀನ ದಯಾಳು ನೀಕೆ ನನ್ನ ಪನಯ ಮಾೀಕೆ ತನ ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ ಅಮ್ಮ ನಿಮ್ಮ ನುಡಿ ನಂಬಿದೆ ನಮ್ಮ ಧನ್ಯನ ಮಾಡು ಮಾನಿಕೆ ಪನಯ ಮಾೀಕೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ नाथाय रघुनाथाय सीताय पतये नमस्ते नमस्ते नमः नमस्ते नमस्ते नमः रामा रामा ದೇವ, ಬ್ರಹ್ಮಚರ್ಯಾಶ್ರಮದಲ್ಲಿ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನು ಅವಲಂಬಿಸಿರುವ ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ. ಆಂಜನೇಯ, ನಿನ್ನ ಶ್ರದ್ಧೆ ಮತ್ತು ಭಕ್ತಿಗಳಿಗೆ ನಾನು ಮನಸೋತಿರುವೆನು. ನಿನ್ನ ವೃತ್ತಾಂತವನ್ನು ತಿಳಿಸು. ದೇವ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ಅಂಶದಿಂದ ಜನಿಸಿರುವ ನನ್ನನ್ನು ಮಾರುತಿ ಎಂತಲೂ ಹನುಮನೆಂತಲೂ ಆಂಜನೇಯನೆಂತಲೂ ಕರೆಯುವರು. ಇಲ್ಲಿಯೇ ಸ್ವಲ್ಪ ದೂರದಲ್ಲಿ ನನ್ನೊಡೇನಾದ ಸುಗ್ರೀವರಾಜನಿರುವನು. ಅವನ ಬಳಿ ಬಂದರೆ ನಿಮ್ಮ ಕಷ್ಟಗಳು ಅವನ ಕಷ್ಟಗಳು ನಿವಾರಣೆ ಆಗುವವು. ಮಾರುತಿ, ನಾವು ಮಾರ್ಗಾಯಾಸದಿಂದ ಬಹಳವಾಗಿ ದಣಿತಿರುವುದರಿಂದ ನಿನ್ನೊಡೆಯನಾದ ಸುಗ್ರೀವರಾಜನನ್ನು ಇಲ್ಲಿಗೆ ಬರಮಾಡು. ಆಗಲಿ ಒಡೆಯ. ಓಹೋ ಓಹೋ ಸುಗ್ರೀವರಾಜ, ಬೇಗ ಬಾ ಬೇಗ ಬಾ. ಬಂದೆ ಬಂದೆ. ಇಲ್ಲಿಗೆ ಬಂದಿರುವವರು ಜಗದೊಡೆಯರಾದ ರಾಮಲಕ್ಷ್ಮಣರು. ಇವರಲ್ಲಿ ನಿಮ್ಮ ಕಷ್ಟಗಳನ್ನು ಭಿನ್ನವಿಹೋ ನಮ್ಮ ವಂಶವೇ ಪಾವನವಾಗುವುದು. ಹಾಗೆ ಹಾಗೆ ರಾಮಚಂದ್ರ, ಪ್ರೇಮ ನಿನ್ನಯ ಸೇವೆಯು ಅದಿಂದಿಗೆ, ಪ್ರೇಮ ನಿನ್ನಯ ಸೇವೆಯು ಅದಿಂದಿಗೆ, ರಾಮ ನಿನ್ನಯ ದರ್ಶನ ಅದಿಂದಿಗೆ, ರಾಮ ನಿನ್ನಯ ದರ್ಶನ, ನಿನ್ನಯ ದರ್ಶನ ದರ್ಶನ. ಪ್ರಭು ರಾಮಚಂದ್ರ, ಇದು ನಮಸ್ಕರಿಸಬೇಕು. ಸುಗ್ರೀವರಾಜ, ನಿಮಗೆ ಮಂಗಳವಾಗಲಿ. ನೀನು ಮತ್ತು ನಿನ್ನ ಪರಿವಾರಗಳು ಸೌಖ್ಯವೇ? ನೀನು ಇಲ್ಲಿ ವಾಸ ಮಾಡಿಕೊಂಡಿರಲು ಕಾರಣವೇನು? ಪ್ರಭು ರಾಮಚಂದ್ರ, ಕಿಷ್ಕಿಂಧಾಧಿಪತಿಯಾದ ವಾಲಿಯು ನಾನು ಅಣ್ಣ ತಮ್ಮಂದಿರು. ಒಂದು ದಿನ ದುಂದುಬಿ ಎಂಬ ರಾಕ್ಷಸನು ನಮ್ಮ ರಾಜ್ಯದ ಮೇಲೆ ದಂಡೆತ್ತಿ ಬಂದನು ಪ್ರಭು. ಆ ರಾಕ್ಷಸನಾದರೂ ನಮ್ಮ ಅಗ್ರಜನ ಮೇಲೆ ಯುದ್ಧಕ್ಕೆ ನಿಂತನು. ನಮ್ಮ ಅಗ್ರಜನು ಅವನ ಮೇಲೆ ಸಮರಕ್ಕೆ ನಿಂತನು. ಆ ರಾಕ್ಷಸನಾದರೂ ಹಿಂದೆ ಸರಿಯಲು ನಮ್ಮ ಅಗ್ರಜನು ಅವನನ್ನೇ ಹಿಂಬಾಲಿಸಿ ಹೊರಟನು. ನಾನು ಸಹ ಅವರನ್ನೇ ಹಿಂಬಾಲಿಸಿದನು. ಆ ರಾಕ್ಷಸನು ಬಹು ದೂರ ಸಾಗಿ ಒಂದು ಗುಹೆಯನ್ನು ಪ್ರವೇಶ ಮಾಡಿದನು ಪ್ರಭು. ನಮ್ಮ ಅಗ್ರಜನು ನನ್ನನ್ನು ಗುಹದ್ವಾರದಲ್ಲಿ ಕಾವಲಿರಿಸಿ
ಗುಹದ ಒಳಗೆ ಹೋದವನು ವರ್ಷಾ ಕಾಲವಾದರೂ ಹಿಂತಿರುಗಿ ಬರಲಿಲ್ಲ ಪ್ರಭು. ವರ್ಷ ನಂತರ ಗುಹದ್ವಾರದಿಂದ ರಕ್ತವು ಚಿಮ್ಮಿ ಚಿಮ್ಮಿ ಬರುತ್ತಿತ್ತು. ಅದನ್ನು ಕಂಡು ಭಯಗೊಂಡ ನಾನು ನಮ್ಮ ಅಗ್ರಜನೇ ಮೃತಪಟ್ಟಿರುವನೆಂದು ತಿಳಿದು ದೊಡ್ಡದಾದ ಬಂಡೆಯಿಂದ ಗುಹದ್ವಾರವನ್ನು ಮುಚ್ಚಿ ಪಟ್ಟಣಕ್ಕೆ ಬಂದು ಪಟ್ಟಾಭಿಷಿಕ್ತನಾಗಲು ಸಿದ್ಧನಾದನು. ನಮ್ಮ ಅಗ್ರಜನಾದರೂ ಆ ರಾಕ್ಷಸನನ್ನು ಸಂಹರಿಸಿ ಗುಹದ್ವಾರದಲ್ಲಿ ಬಂದು ನೋಡಲು ನಾನಿಲ್ಲದಿರುವುದನ್ನು ಕಂಡು ನನ್ನ ತಮ್ಮ ನನ್ನ ಸಾವನ್ನೇ ಬಯಸಿದ್ದಾನೆಂದೆಲ್ಲ ತಿಳಿದು ನನ್ನನ್ನು ಸಂಹರಿಸಲು ಮುಂದಾದನು. ಆಗ ಆತ ತಪ್ಪಿಸಿಕೊಂಡು ಇಡೀ ಭೂಮಂಡಲವೇ ಸುತ್ತಿದನು ಪ್ರಭು. ಎಲ್ಲಿಯೂ ನಿಲ್ಲಲು ಸ್ಥಳವಿಲ್ಲದೆ ಕೊನೆಯಲ್ಲಿ ಈ ಋಷ್ಯಮುಖ ಪರ್ವತದಿಂದ ಸಿರಿವನು ಪ್ರಭು. ಆದರೆ ನಮ್ಮ ಅಗ್ರಜ ಇಲ್ಲಿಗೆ ಮಾತ್ರ ಬರಲಾರ. ಅವನು ಇಲ್ಲಿಗೆ ಬಾರದಿರಲು ಕಾರಣವೇನು ಪ್ರಭು? ಆ ರಾಕ್ಷಸನನ್ನು ಸಂಹರಿಸಿ ಅವನ ಕಳೆಬರಹವನ್ನು ಕಿತ್ತೆಸೆಯುವಾಗ ಇಲ್ಲಿಯೇ ವಾಸವಿದ್ದ ಮತಂಗ ಮಹರ್ಷಿಗಳ ಆಶ್ರಮದಲ್ಲಿ ಬಿದ್ದವು. ಮಹರ್ಷಿಗಳು ಕುಪಿತರಾಗಿ ಯಾರು ನನ್ನ ಆಶ್ರಮವನ್ನು ಅಪವಿತ್ರಗೊಳಿಸಿರುವರೋ ಅವರು ಇಲ್ಲಿಗೆ ಬಂದಾಗ ಅವರ ಶಿರಸ್ಸು ಸಹಸ್ರ ಓಳಾಗಲೆಂದು ಶಾಪವಿತ್ತರೋ ಪ್ರಭು. ಆದ್ದರಿಂದ ಅವನು ಇಲ್ಲಿಗೆ ಬರಲಾರ ಪ್ರಭು. ಅದು ಅಲ್ಲದೆ ಅವನು ಹೌದು. ಏನು ಸುಗ್ರೀವರಾಜ? ನನ್ನ ಪತ್ನಿಯಾದ ರುಮೇನು ಸಹ ಅಪಹರಿಸಿರುವ. ಹಾಗಾದರೆ ಅವನು ಶಿಕ್ಷಾರ್ಹನೇ ಸರಿ. ಕರೆ ಆ ವಾಲಿಯನ್ನು, ಅವನನ್ನು ಸಂಹರಿಸಿ ನಿನಗೆ ಕಿಷ್ಕಿಂಧ ರಾಜ್ಯ ಪಟ್ಟವನ್ನು ಕಟ್ಟುವೆನು ಪ್ರಭು. ಆದರೆ ನೀನು ಸೀತಾನ್ವೇಷಣ ಕಾರ್ಯದಲ್ಲಿ ನನಗೆ ಸಹಾಯಕನಾಗಬೇಕು. ಹಾಗೆ ಆಗಲಿ ಪ್ರಭು. ಪ್ರಭು, ಆದರೆ ಆ ವಾಲಿಯು ಸಾಮಾನ್ಯನಲ್ಲ, ಮಹಾಪರಾಕ್ರಮಿ. ಅವನನ್ನು ಸಂಹರಿಸಬೇಕಾದರೆ ಅದು ಅಲ್ಲಿ ಕಾಣುವ ಸಪ್ತ ಮರಗಳನ್ನು ಯಾರು ಒಂದೇ ಬಾಣದಿಂದ ಕತ್ತರಿಸುವರೋ ಅವರಿಂದಲೇ ಅವನ ಅಂತ್ಯವೆಂದು ಮಹರ್ಷಿಗಳು ಶಾಪವಿತ್ತರು ಪ್ರಭು. ಇದನ್ನು ತಾವು ಪರೀಕ್ಷೆ ಎಂದು ಭಾವಿಸಬಾರದು. ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಿಕ ಕುಂದುಂಟಾಗುವುದೇ? ಆಗ ನೋಡು. ಸುಗ್ರೀವರಾಜ, ಈಗ ನಿನ್ನ ಅನುಮಾನವು ಪರಿಹಾರವಾಯಿತು. ಹೌದು ಪ್ರಭು. ಕಡೆ ಆ ವಾಲಿಯನ್ನು ಕರೆಯಲಿ ಪ್ರಭು. ಕರೆಯಿರಿ. ತಾವು ಇಲ್ಲಿ ಇರಬೇಕು. ಆಗಬಹುದು. ಮಾರುತಿ, ನೀನು ಇಲ್ಲಿ ಇರಬೇಕು. ಕರೆಯಲಿ. ಧೈರ್ಯವಾಗಿ ಕರೆಯಿರಿ. ಎಲ್ಲವೋ ಹೇಳಿಯಾದ ವಾಲಿಯೇ, ಜೀವಗಳಂತೆ ಎಲ್ಲಿ ಅಡಗಿಕೊಳ್ಳುತ್ತಿರುವೆಯೋ? ಧೈರ್ಯವಿದ್ದರೆ ಬಾರೋ, ನನ್ನೊಡನೆ ಯುದ್ಧ ಮಾಡು. ಎಲ್ಲವೋ ಹೇಳಿ. ನಾನು ಜೀವಗಳ್ಳನೆ. ಅಂದು ದುಂದುವಿ ಎಂಬ ಮಾಯಾ ರಾಕ್ಷಸರನ್ನು ಯುದ್ಧ ಮಾಡುವಾಗ ಹೇಳಿಯಂತೆ ಗುಹೆಯ ದ್ವಾರದಲ್ಲಿ ಕುಳಿತಿದ್ದವನು ನೀನು. ಇಂದು ನನ್ನೊಡನೆ ಯುದ್ಧದ ಮಾತುಗಳನ್ನು ಆಡುವೆಯ? ಸಮರಾಂಗಣವೆಂಬ ಯುದ್ಧ ಭೂಮಿಯಲ್ಲಿ ಯಮ ದೇವತೆಯನ್ನೇ ಆಹ್ವಾನಿಸಿ ನಿನ್ನ ಶಿರವನ್ನೇ ಮುರಿಯುವೆನು. ಇಂದಿಗೆ ನಿನ್ನ ಆಯಸ್ಸು ಮುಗಿಯಿತೆಂದು ತಿಳಿ. ಸಿದ್ಧನಾಗು. ನನ್ನಲ್ಲಿ ಯುದ್ಧದ ಭಯವನ್ನು ಮೂಡಿಸುವೆಯ ಮದಾಂಧ? ಈ ಪ್ರಚಂಡ ವಾಲಿ ಎದುರು ಯುದ್ಧದ ಮಾತುಗಳನ್ನಾಡಿದರೆ
ಇಲ್ಲಿಯೇ ಊತು ಬಿಡುತ್ತೇನೆ. ನಡೆ ಮಗ, ನಡೆ. ಮಾರುತಿ, ಬೇಗ ಬಾ, ಬೇಗ ಬಾ. ಅಪ್ಪ, ಈ ಒಡೆತಗಳು ಸಾಕು, ಇವರ ಸಹವಾಸವು ಸಾಕು. ಬೇಡ, ಅವರು ಬಂದ ಹಿಂದಿರುಗುವಂತೆ ಹೇಳಿಬಿಡು. ಇದರಲ್ಲಿ ಏನು ವಿಷಯವಿರಬೇಕು. ತಿಳಿದು ನೋಡೋಣ. ಪರಮಾತ್ಮ, ಪ್ರಭು, ಈ ವಿಷಮಾವಸ್ಥೆ ಏಕೆ ತಂದೆ? ಆಂಜನೇಯ, ಇಬ್ಬರ ಮುಖಚಹರೆಗಳು ಒಂದೇ ಆಗಿದ್ದರಿಂದ ಬಾಣ ಪ್ರಯೋಗಿಸಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ಈ ಮಾಲೆಯನ್ನು ಸುಗ್ರೀವರಾಜನಿಗೆ ಧರಿಸು. ಹಾಗೆ ಆಗಲೇ ಅಗ್ರಜ. ಮಾರುತಿ, ಒಡೆಯ, ಈ ಮಾಲೆ ಧರಿಸಿದ ಮಾತ್ರದಿಂದಲೇ ನನ್ನ ದೇಹದಲ್ಲಿ ನವಚೈತನ್ಯ ಉಂಟಾಗುತ್ತಿರುವುದು. ಈಗ ಕರೆಯ ವಾಲಿಯನ್ನು ಯುದ್ಧಕ್ಕೆ. ಹಾಗಾದ್ರೆ ಇದು ವಿಜಯಮಾಲೆಯೇ ಸರಿ. ಒಡೆಯ, ಕರೆಯ ವಾಲಿಯನ್ನು ಯುದ್ಧಕ್ಕೆ ಕರೆಯಲಿ. ಕರೆ, ಧೈರ್ಯವಾಗಿ ಕರೆ. ಇರಬೇಕು. ಇದೀಗ ತಾನು ನನ್ನೊಡನೆ ಯುದ್ಧ ಮಾಡಿ ಗೆದ್ದಿರೆಂದು ಹಿರಿಯಿರಿ ಹಿಗ್ಗುತ್ತಿರುವೆಯ. ಈಗ ಬಾರೋ, ನನ್ನೊಡನೆ ಯುದ್ಧ ಮಾಡಿ ಗೆಲ್ಲು. ಹೇಳಿ ಸುಗ್ರೀವ, ನಿನಗಿನ್ನೂ ಯುದ್ಧದ ಹುಚ್ಚು ಬಿಟ್ಟಿಲ್ಲ. ಈಗ ತಾನೇ ನನ್ನಿಂದ ಪೆಟ್ಟುಗಳನ್ನು ತಿಂದು ಹಲ್ಲು ಕಿರಿಯುತ್ತಿದ್ದೀಯಲ್ಲೋ. ನೀನು ಮತ್ತೊಮ್ಮೆ ಯುದ್ಧಕ್ಕೆ ಕರೆಯುತ್ತಿರುವುದನ್ನು ನೋಡಿದರೆ ನಿನಗಾರೋ ಬೆಂಬಲಿಗರು ಇರುವುದೆಂಬುದನ್ನು ತೋರುತ್ತಿರುವುದು. ಮೊದಲು ಆ ನಿನ್ನ ಬೆಂಬಲಿಗರನ್ನು ಕರೆ. ಮೊದಲು ಅವರನ್ನು ಸಂಹರಿಸಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುವೆನು. ಮೊದಲು ನನ್ನನ್ನು ಗೆಲ್ಲು, ಆಮೇಲೆ ನನ್ನ ಬೆಂಬಲಿಗರ ವಿಚಾರ. ಎಲ್ಲವೋ ಮದಾಂಧ, ಬೇರೆ ಮೀರಿತು. ಸಿದ್ಧನಾಗು, ಸಿದ್ಧನಾಗು ಮಲ್ಲ ಯುದ್ಧಕ್ಕೆ. ಸಿದ್ಧನಾಗು. ಮರೆಯಲ್ಲಿ ನಿಂತು ಬಾಣ ಹೂಡಿದವರು ಯಾರು? ನನ್ನೆದುರು ಬಂದು ನಿಲ್ಲಬಾರದೆ. ಅಯ್ಯ, ನಾನೇ ದಶರಥ ಪುತ್ರನಾದ ಶ್ರೀರಾಮಚಂದ್ರನು. ಪ್ರಭು ರಾಮಚಂದ್ರ, ಹೀಗೆ ಮರೆಯಲ್ಲಿ ನಿಂತು ಬಾಣ ಹೂಡಲು ಕಾರಣವಾದರೂ ಏನು? ನಾನು ಮಾಡಿದ ತಪ್ಪಾದರೂ ಏನು? ನೀನು ನಿನ್ನ ಸಹೋದರ ಪತ್ನಿಯನ್ನು ಅಪಹರಿಸಿದ್ದಕ್ಕಾಗಿ ನಿನ್ನ ಮುಖ ನೋಡಿ ಬಾಣ ಪ್ರಯೋಗಿಸಬಾರದೆಂದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸಿದೆನು. ಪ್ರಭು ರಾಮಚಂದ್ರ, ಕಪಿಗಳಾದ ನಮಗೆ ವಾವೆ ವರಸೆಗಳಿಲ್ಲವೆಂಬುದನ್ನು ತಿಳಿದಿಲ್ಲವೇ ಪ್ರಭು? ಆದರೂ ನನ್ನ ತಮ್ಮ ಸುಗ್ರೀವನ ಸಖ್ಯ ಮಾಡಲು ಕಾರಣವಾದರೂ ಏನು? ದುರುಳನಾದ ರಾವಣನು ನನ್ನ ಪತ್ನಿಯನ್ನು ಕದ್ದೊಯ್ದಿರುವನು. ಈಗ ಸುಗ್ರೀವರಾಜನು ಸೀತಾನ್ವೇಷಣ ಕಾರ್ಯದಲ್ಲಿ ನನಗೆ ಸಹಾಯಕನಾಗಬೇಕು. ಆದ್ದರಿಂದ ಈತನ ಸಖ್ಯ ಬೆಳೆಸಬೇಕಾಯಿತು.
ಅಯ್ಯೋ ಪ್ರಭು ರಾಮಚಂದ್ರ, ಈ ವಿಚಾರವನ್ನು ಮೊದಲೇ ನನಗೆ ತಿಳಿಸಿದ್ದರೆ ಆ ದಶಕಂಠ ರಾವಣನ ಎಡೆಮುರಿ ಕಟ್ಟಿ ನಿಮ್ಮ ಪಾದಾರವಿಂದಗಳಲ್ಲಿ ಕ್ಷಣಾರ್ಧದಲ್ಲಿ ಗಿಡುವುತ್ತಿದ್ದೆನು. ವಾಲಿರಾಜೇಂದ್ರ, ಈಗಲೂ ನಿನಗೆ ಬದುಕಬೇಕೆಂಬ ಆಸೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಬೇಡ ಪ್ರಭು, ರಾಮ ಬಾಣವು ಎಂದಿಗೂ ಹುಸಿಯಾಗಕೂಡದು. ನನಗೆ ಬದುಕೇ ಬೇಕೆಂಬ ಇಚ್ಛೆ ಇಲ್ಲ, ಆದರೆ ನನ್ನದೊಂದು ಕೋರಿಕೆ ಇರುವುದು. ಅದೇನು ಹೇಳು ವಾಲಿ ರಾಜೇಂದ್ರ. ನನ್ನ ಪುತ್ರನಾದ ಅಂಗದ ಕುಮಾರನ ಜವಾಬ್ದಾರಿಯು ನಿಮ್ಮ ಮೇಲಿರುವುದು. ಚಿಂತಿಸಬೇಡ. ಜನಕ, ನನ್ನನ್ನು ಬಿಟ್ಟು ಸ್ವರ್ಗವಾಸಿ ಅದೆಯಾ? ದೇವ, ನನ್ನ ತಂದೆಯವರನ್ನು ಯಾವ ಅಪರಾಧಕ್ಕಾಗಿ ಸಂಹರಿಸಿದಿರಿ? ಅಂಗದ ಕುಮಾರ, ನಿನ್ನ ತಂದೆಯು ಮಾಡಿದ ಅಪರಾಧಕ್ಕಾಗಿ ತಕ್ಕ ಪ್ರಾಯಶ್ಚಿತ್ತವನ್ನು ಹೊಂದಿದನು. ನೀವುಗಳನ್ನು ಚಿಂತಿಸಬೇಡಿ. ಸುಗ್ರೀವರಾಜ, ಈ ವಾಲಿರಾಜನ ಉತ್ತರ ಕ್ರಿಯಾದಿಗಳನ್ನು ಮುಗಿಸು. ಸಹೋದರ ಅಗ್ರಜ, ನೀನು ಈಗಲೇ ಕಿಷ್ಕಿಂದೆಗೆ ತೆರಳಿ ಸುಗ್ರೀವರಾಜನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜ್ಯ ಪಟ್ಟಾಭಿಷೇಕವನ್ನು ಕಟ್ಟಿ ಜಾಗೃತಿಯಾಗಿ ಹಿಂದಿರುగు. ಹಾಗೇ ಆಗಲಿ ಅಗ್ರಜ.